ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಈಗ ಗುರುವಿನ ಅನುಗ್ರಹ ಅವರಿಗೆ ಆಗುತ್ತೆ. ಗುರುವಿನ ಅನುಗ್ರಹದಿಂದ ಅವರಿಗೆ ಈ ಒಂದು ಮೇ 14 ನಂತರದಲ್ಲಿ ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಇವರಿಗೆ ಎಲ್ಲ ರೀತಿಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಯಾಕೆ ಅಂತಂದರೆ ವಿವಾಹ ಆಗದಿರ್ತಕ್ಕಂಥವರಿಗೆ ವಿವಾಹ ಆಗುತ್ತೆ, ಮತ್ತು ಸಂತಾನ ಆಗದಿರ್ತಕ್ಕಂಥವ್ರು ಸಂತಾನ ಆಗುವಂಥ ಯೋಗ, ಹಾಗೆ ಮನೆ ತೆಗೆದುಕೊಳ್ಳುವವರಿಗೆ, ಕಾರ್ ತೆಗೆದುಕೊಳ್ಳುವವರಿಗೆ, ಪ್ಲಾಟ್ ತೆಗೆದುಕೊಳ್ಳುವವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಈ ಒಂದು ಮೇ 14 ನಂತರ ಒಂದು ಒಳ್ಳೆಯ ಫಲ ಅವರಿಗೆ ದೊರಕತ್ತೆ ಅಂತ ನಾವು ಹೇಳಬೇಕು. ಅಲ್ಲದೆ ಅವರಿಗೆ ಆರ್ಥಿಕ ಸಂಕಷ್ಟದಲ್ಲಿದ್ದರೆ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ ಇದೆ. ಇಷ್ಟು ದಿನ ಅವರು ತುಂಬ ತೊಂದರೆಯನ್ನು ಅನುಭವಿಸಿದ್ದಾರೆ. ಅಂದರೆ ಪಂಚಮ ಶನಿಯ ಪ್ರಭಾವಕ್ಕೊಳಗಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ಮನೆಯಲ್ಲಿ ಅನುಭವಿಸಿದ್ದಾರೆ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ತೊಂದರೆಯನ್ನು ತಾವು ಅನುಭವಿಸಿದ್ದೀರಿ. ಆದರೆ ಮುಂದೆ ಈ ಥರ ಇರೋದಿಲ್ಲ. ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿದೆ. ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಆರ್ಥಿಕವಾಗಿ ನೀವು ಸದೃಢರಾಗ್ತೀರಾ, ಆರ್ಥಿಕ ಸ್ಥಿತಿ ಸರಿ ಹೋಗುತ್ತೆ, ತೊಂದರೆ ತೊಡಗುಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ, ಶತ್ರು ನಿಗ್ರಹ ಆಗ್ತದೆ, ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಜಯ ಬರುತ್ತೆ, ಆಸ್ತಿ ವಿಚಾರದಲ್ಲಿ ನಿಮಗೆ ಅನುಕೂಲ ಇದೆ, ಪಿತರಾಯಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಅದೆಲ್ಲ ಅನುಕೂಲ ಇದೆ, ಮನೆ ಪ್ಲಾಟು ಕಾರು ತೆಗೆದುಕೊಳ್ಳುವಂಥ ಯೋಗ ಇದೆ, ದೂರದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ. ಅಲ್ಲದೆ ಕೆಲವೊಂದು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡೋದು, ಪವಿತ್ರ ಸ್ನಾನ ಮಾಡೋದು, ಸಮುದ್ರ ಸ್ನಾನ ಮಾಡುವಂತಹ ಯೋಗಗಳು ಕೂಡ ನಿಮಗೆ ದೊರಕತ್ತೆ. ತಂದೆ ತಾಯಿ ಆರೋಗ್ಯದ ಬಗ್ಗೆ ಗಮನವಹಿಸಿ ಅವರ ಆಶೀರ್ವಾದವನ್ನು ಕೂಡ ಪಡೀರಿ. ಅದು ನಿಮಗೆ ಹೆಚ್ಚಿನ ಅನುಕೂಲವನ್ನು ಮಾಡುತ್ತೆ. ಕೆಲವೊಂದಷ್ಟು ವಿಚಾರಗಳಲ್ಲಿ ನಿಮಗೆ ವ್ಯತ್ಯಾಸ ಆಗ್ತದೆ. ಯಾಕೆ ಅಂತಂದರೆ ನಿಮಗೆ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದಷ್ಟು ಬದಲಾವಣೆಗಳಾಗಿದೆ, ನೀವು ಅಂದ್ಕೊಂಡಾಗ ಆಗ್ತಾ ಇಲ್ಲ. ಅದು ಬೇರೆ ಬೇರೆ ಬದಲಾವಣೆಗಳಾಗಿದೆ. ಆದರೂ ಕೂಡ ಅದನ್ನು ತೊಂದರೆ ಆಗಲಿಲ್ಲ, ತೊಂದರೆ ಆಗೋದು ಇಲ್ಲ. ತುಂಬ ದುಡ್ಡು ಖರ್ಚಾಗಿದೆ, ನಷ್ಟ ಆಗಿದೆ, ಎಷ್ಟೋ ಜನ ಕೊಟ್ಟದ್ದು ಸಾಲ ನಿಮ್ಗೆ ವಾಪಸ್ ಬರಲಿಲ್ಲ, ಈ ಥರ ತೊಂದರೆಗಳೆಲ್ಲಾಗಿದೆ. ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಮತ್ತು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋದ್ರ ಬಗ್ಗೆ ಗಮನವಹಿಸಿ. ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಅಧ್ಯಾಪಕರಿಗೆ ಚೆನ್ನಾಗಿದೆ, ಸಿನಿಮಾ ರಂಗದಲ್ಲಿರೋರಿಗೆ ಚೆನ್ನಾಗಿದೆ, ಮತ್ತು ನ್ಯಾಯವಾದಿಗಳಿಗೆ, ವೈದ್ಯರಿಗೆ, ಮಕ್ಕಳಿಗೆ, ಅಧ್ಯಾಪಕರಿಗೆಲ್ಲ ಶುಭಫಲಗಳಿದೆ. ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ತೈಲಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡೋರಿಗೆ, ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಏನಾದರೂ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದರೆ, ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದರೆ, ಅವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಂಕಷ್ಟ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಅವರು ಜಾಗ್ರತೆ ವಹಿಸೋದು ಬಹಳ ಮುಖ್ಯವಾದ ವಿಚಾರ ಆಗಿರ್ತದೆ. ಹಾಗಾಗಿ ಸಾಮಾನ್ಯವಾಗಿ ಇವರಿಗೆ ಹೆಚ್ಚದಾಗಿರ್ತಕ್ಕಂಥ ಶುಭಫಲವನ್ನೇ ಈ ಒಂದು ತುಲಾರಾಶಿಯವರಿಗೆ ಹೇಳಬೇಕು. ಹಾಗಾಗಿ ತುಲಾರಾಶಿಯವರಿಗೆ ಎಲ್ಲ ರೀತಿಯ ಶುಭಫಲಗಳು, ವಿವಾಹ ಯೋಗ ಭಾಗ್ಯ, ಮತ್ತು ಸಂತಾನ ಭಾಗ್ಯ, ಮತ್ತು ಅದು ಅಲ್ಲದೇ ಕೆಲವೊಂದಷ್ಟು ಮನೆಯಲ್ಲಿ ಪೀಠೋಪಕರಣಗಳನ್ನು ತೆಗೆದುಕೊಳ್ಳತಕ್ಕಂಥ ಒಳ್ಳೆಯ ಫಲ, ಆರೋಗ್ಯದಲ್ಲಿ ಒಳ್ಳೆಯ ಶುಭಫಲಗಳು, ದಾಂಪತ್ಯದಲ್ಲಿ ಶುಭಫಲಗಳು, ಸಂತಾನದಲ್ಲಿ ಶುಭಫಲಗಳು, ಹೀಗೆ ನಾನಾ ವಿಧವಾದ ಎಲ್ಲ ರೀತಿಯ ಶುಭಫಲಗಳನ್ನು ಅನುಭವಿಸುವಂಥ ಯೋಗ ಈಗ ತುಲಾರಾಶಿಗೆ ಪ್ರಾಪ್ತಿಯಾಗಿದೆ. ಅವರಿಗೆ ಪಂಚಮ ಶನಿಯಿಂದ ಬಿಡುಗಡೆ ಆಗಿದೆ. ಸರ್ವತೋಮುಖ ಯಶಸ್ಸು, ಕೀರ್ತಿ ಅವರಿಗೆ ಸಿಗುತ್ತೆ. ತುಲಾರಾಶಿಯವರಿಗೆ ಯಾವುದೇ ರೀತಿಯ ಚಿಂತೆ ಬೇಡ. ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಮತ್ತು ಹತ್ತಿರದಲ್ಲಿರ್ತಕ್ಕಂತಹ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಕುಂಕುಮಾರ್ಚನೆ ಮಾಡಿ. ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.